Good morning, my dear students. This is Anmatappa sir. So today we are discuss about introduction of financial market. So first one, what is finance? ಅಂದ್ರೆ ಫೈನಾನ್ಸ್ ಅಂದ್ರೆ ಏನು? ಫೈನಾನ್ಸ್ ಅಂತ ನಾವು ಕರಿಬೇಕಾದ್ರೆ ಫೈನಾನ್ಸ್ ಅನ್ನೋ ಕಾನ್ಸೆಪ್ಟ್ಸ್ ಫಸ್ಟ್ ಎಲ್ಲಿಂದ ಅದು ಸ್ಟಾರ್ಟ್ ಆಯಿತು. ಫೈನಾನ್ಸ್ ಅಂತ ಕರಿಬೇಕಾದ್ರೆ ವಿಚ್ ಆರ್ ದ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ದಟ್ ಕಾನ್ಸೆಪ್ಟ್ಸ್. ಯಾವೆಲ್ಲ ಕಾನ್ಸೆಪ್ಟ್ಸು ಇನ್ಕ್ಲೂಡ್ ಆಗೋದ್ರ ಮುಖಾಂತರ ನಾವು ಫೈನಾನ್ಸ್ ಅಂತ ಕರಿತೀವಿ ಅಂತ ನೋಡೋದಾದ್ರೆ ಫಸ್ಟ್ ಅನ್ನು ನಾವು ಫೈನಾನ್ಸ್ ಅಂದರೆ ಏನು ಆ್ಯಂಡ್ ಅದರ್ ಕಾನ್ಸೆಪ್ಟ್ಸ್ ಇಸ್ ಮಾರ್ಕೆಟ್. ವಾಟ್ ಈಸ್ ಮಾರ್ಕೆಟ್? ಫಸ್ಟ್ ಮಾರ್ಕೆಟ್ ಅದು ಫಸ್ಟ್ ಒಂದು ನೋಡೋದಾದ್ರೆ ಫೈನಾನ್ಸ್ ಇಟ್ಸ್ ಎ ಲ್ಯಾಟಿನ್ ವರ್ಡ್. ಲ್ಯಾಟಿನ್ ವರ್ಡ್ ಫೈನೀಸ್ ಅನ್ನೋ ಒಂದು ಲ್ಯಾಟಿನ್ ವರ್ಡಿಂದ ಅದನ್ನ ಡಿರೈವ್ ಮಾಡ್ಕೊಳ್ತಾ ಬಂದರೆ ದಟ್ ಮೀನ್ಸ್ ಇಟ್ಸ್ ಎನ್ ಲ್ಯಾಟಿನ್ ವರ್ಡ್ ಫೈನೀಸ್ ಅಂತ ಹೇಳ್ತೀವಿ. ಫೈನೀಸ್ ನಾವು ಒಬ್ಬ ಲ್ಯಾಟಿನ್ ವರ್ಡಿಂದ ನಾವು ಏನು ಮಾಡ್ತಾ ಬಂದಿದ್ದೀವಿ, ಅದನ್ನ ಡಿರೈವ್ ಮಾಡ್ಕೊಳ್ತಾ ಬಂದಿದ್ದೀವಿ. ಫೈನಾನ್ಸ್ ಮೀನ್ಸ್ ಮನಿ. ಫೈನಾನ್ಸ್ ಮೀನ್ಸ್ ಮನಿ. ಮನಿ ಅಂದರೆ ಏನು? ಇಟ್ಸ್ ಎಸ್ಪೆಷಲಿ ಫೈನಾನ್ಸ್ ಈಸ್ ಆನ್ ಆಕ್ಟಿವಿಟಿ ಬೈ ವಿಚ್ ಸೇವಿಂಗ್ಸ್ ಎಸ್ಪೆಷಲಿ ಬ್ಯಾಂಕ್ ಡೆಪಾಸಿಟ್ಸ್. ಫೈನಾನ್ಸ್ ಅಂದರೆ ಇಸ್ ಆನ್ ಆಕ್ಟಿವಿಟಿ ಅಂದರೆ ಒಂದು ಸೇವಿಂಗ್ಸ್ ಅನ್ನು ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಮಾಡುವಂಥ ಆಕ್ಟಿವಿಟೀಸನ್ನು ನಾವೇನಂತ ಹೇಳ್ತೀವಿ, ಮನಿ ಅಂತ ಹೇಳ್ತೀವಿ. ಆರ್ ಕರೆನ್ಸಿ ನೋಟ್ಸ್ ಅಂದರೆ ಯಾವುದೇ ಥರದ ಕರೆನ್ಸಿ ನೋಟ್ಸ್ ಇರಬಹುದು. ಆರ್ ಪೂಲ್ಡ್ ಆ್ಯಂಡ್ ದೆನ್ ಪ್ಲೇಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ದ ಇನ್ವೆಸ್ಟರ್ಸ್ ಅಂತ ಹೇಳಿದ್ರೆ ಏನು ಇನ್ವೆಸ್ಟರ್ಸು ತಮ್ಮಲ್ಲಿರುವಂಥ ಮನಿನ ಎಕನಾಮಿಕ್ ಆಕ್ಟಿವಿಟಿ ಪರ್ಪಸ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೋ ಆ ಇನ್ವೆಸ್ಟ್ಮೆಂಟ್ಸನ್ನು ನಾವೇನಂತ ಹೇಳ್ತೀವಿ, ಮನಿ ಅಂತ ಹೇಳ್ತೀವಿ. ನಾವು ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಫೈನಾನ್ಸ್ ಇಟ್ಸ್ ಎ ಲ್ಯಾಟಿನ್ ವರ್ಡ್ ಡಿರೈವ್ಡ್ ಫ್ರಮ್ ದಿ ಫೈನೀಸ್. ಫೈನೀಸ್ ಮೀನ್ಸ್ ಮನಿ. ಮನಿ ಮೀನ್ಸ್ ಇಟ್ಸ್ ಎ savings schemes, especially savings scheme from bank deposits. ಆರ್ ಬ್ಯಾಂಕಲ್ಲಿ ಅಮೌಂಟನ್ನು ಸೇವ್ ಮಾಡೋದಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಕಾನಮಿಕಲ್ ಕಂಡೀಷನ್ ಪರ್ಪಸ್ಲಿ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಒಂದು ಮೆಥಡನ್ನು ನಾವು ಏನಂತ ಕರಿತೀವಿ, ಮನಿ ಅಂತ ಹೇಳ್ತೀವಿ. ಹೀಗೆ ಮನಿ ಅನ್ನೋ ಕಾನ್ಸೆಪ್ಟ್ಸನ್ನು ಫೈನಾನ್ಸ್ ಅಂತ ಹೇಳ್ತೀವಿ. ಈ ಫೈನಾನ್ಸನ್ನು ನಾವು ಏನು ಮಾಡ್ತಾ ಬರ್ತೀವಿ, ಮೇಜರ್ ಆಗಿ ಸಮ್ ಅದರ್ ಆ್ಯಕ್ಟಿವಿಟೀಸಲ್ಲಿ ನಾವು ಡೆವಲಪ್ಮೆಂಟ್ ಪರ್ಪಸ್ಲಿ ಏನು ಮಾಡ್ತಾ ಬರ್ತೀವಿ, ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ, ಹಾಗೂ ಸೇವಿಂಗ್ಸನ್ನು ಮಾಡ್ತಾ ಹೋಗ್ತೀವಿ. ಇನ್ ಸಿಂಪಲ್ ವರ್ಡ್ಸ್, ಫೈನಾನ್ಸ್ ರೆಫರ್ಸ್ ಟು ದ ಮ್ಯಾನೇಜ್ಮೆಂಟ್ ಟು ದ ಫ್ಲೋ ಆಫ್ ಮನಿ ಥ್ರೂ ಆರ್ಗನೈಸೇಷನ್. ಫೈನಾನ್ಸ್ ಈಸ್ ನಥಿಂಗ್ ಪ್ರೊವಿಷನ್ಸ್ ಆಫ್ ಮನಿ ಹ್ಯಾಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಫೈನಾನ್ಸ್ ರೆಫರ್ಸ್ ಟು ದ ಮ್ಯಾನೇಜ್ಮೆಂಟ್ ಆಫ್ ಫ್ಲೋ ಆಫ್ ಮನಿ ಥ್ರೂ ಆರ್ಗನೈಸೇಷನ್ ಅಂದರೆ ಆರ್ಗನೈಸೇಷನ್ಸ್ ಥ್ರೂ ನಿಮಗೆ ಯಾವ್ಯಾವ ಥರದ ಅಮೌಂಟನ್ನು ಯಾವ ಅಮೌಂಟನ್ನು ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ಗೆ, ದಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಏನು ರಿಕ್ವೈರ್ಮೆಂಟ್ ಇರುತ್ತೆ, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಫಾರ್ ಹ್ಯಾಸ್, ನಮಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ನಾವು ಕರೆಕ್ಟಾಗಿ ನಮಗೆ ಬೇಕಾಗಿರೋ ಥರ ಯುಟಿಲೈಸ್ ಮಾಡ್ಕೊಳ್ಳುವಂಥ ಒಂದು ಕಾನ್ಸೆಪ್ಟ್ಸನ್ನು ಅಥವಾ ಯುಟಿಲೈಸ್ ಮಾಡ್ಕೊಳ್ಳುವಂಥ ಒಂದು ಮೆಥಡನ್ನು ನಾವೇನಂತ ಹೇಳ್ತೀವಿ, ಫೈನಾನ್ಸ್ ಆರ್ ಮನಿ ಅಂತ ಹೇಳ್ತೀವಿ. ಫೈನಾನ್ಸ್ ಆರ್ ಮನಿ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟ್ಸ್ ಮೇಲೆ ಫೈನಾನ್ಸನ್ನು ನೋಡ್ತಾ ಬರ್ತೀವಿ. ಆ್ಯಂಡ್ ಅನದರ್ ಒನ್ ಆಥರ್ ಡೆಫಿನೇಷನ್ಸನ್ನು ನೋಡೋದಾದರೆ ಅಕಾರ್ಡಿಂಗ್ ಟು ಸೈಮನ್ ಆಂಡ್ರೆಡ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಸೈಮನ್ ಆಂಡ್ರೆಡ್. ಸೈಮನ್ ಆಂಡ್ರೆಡ್ ಒಬ್ಬ ಆಥರ್ ಏನನ್ನು ಡಿಫೈನ್ ಮಾಡ್ತಿದ್ದಾರೆ, ಫೈನಾನ್ಸ್ ಅಂದರೆ ಏನು ಅನ್ನೋದನ್ನು ಒಬ್ಬ ಸೈಮನ್ ಆಂಡ್ರೆಡ್ ಪಾಯಿಂಟ್ ಆಫ್ ವ್ಯೂ ಇಂದ ಅವರು ಒಂದು ಕಾನ್ಸೆಪ್ಟ್ಸನ್ನು ಡಿಫೈನ್ ಮಾಡ್ತಾ ಬರ್ತಾರೆ. ಏನು ಫೈನಾನ್ಸ್ ಅಂದರೆ, ಫೈನಾನ್ಸ್ ಈಸ್ ಆನ್ ಏರಿಯಾ ಆಫ್ ಎಕನಾಮಿಕ್ ಆಕ್ಟಿವಿಟಿ. ನೋಡಿ ನಾವೇನು ಹೇಳ್ತಾ ಇದ್ದಾರೆ, ಏರಿಯಾ ಆಫ್ ಎಕನಾಮಿಕ್ activity which money is based on various embodiments ಅಂತ ಹೇಳ್ತಾರೆ. ಅಂದರೆ ವೇರಿಯಸ್ ಎಂಬಾಡಿಮೆಂಟ್ಸ್, ವೆದರ್ ಸ್ಟಾಕ್ ಮಾರ್ಕೆಟ್ಸ್, and investments, real estate, industrial constructions,
industrial constructions and agricultural development. ಸೊ ಮೇನ್ ಆಗಿ ಅವರು ಮೇಜರ್ ಆಗಿ ಏನಂತ ಹೇಳ್ತಂದ್ರೆ ಹಣಕಾಸು ಅಥವಾ ಫೈನಾನ್ಸ್ ಆಕ್ಟಿವಿಟಿ ಇಟ್ ಇನ್ಕ್ಲೂಡಿಂಗ್ ಅ ಮೇಜರ್ 4 ಟೈಪ್ಸ್. ಸೊ ಫಸ್ಟ್ ಒನ್ 4 ಮೇಜರ್ ಏರಿಯಾಸ್ ಅನ್ನು ಅವರು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. 4 ಮೇಜರ್ ಏರಿಯಾಸ್ ಏನು? ಸೊ ಏರಿಯಾ ಆಫ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಫೈನಾನ್ಸ್ ಮೀನ್ಸ್ ಇಟ್ಸ್ ಅನ್ ಏರಿಯಾ ಆಫ್ ಎಕನಾಮಿಕ್ ಆಕ್ಟಿವಿಟಿ, ನಥಿಂಗ್ ಬಟ್ ಕ್ಲಿಯರ್ಲಿ ಇಟ್ಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ಎಕನಾಮಿಕ್ ಆಕ್ಟಿವಿಟಿ. ಸೊ ಏನು ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಮೇಜರ್ ಆಗಿ 4 ಏರಿಯಾಸ್ ಅನ್ನು ಅವ್ರು ರೆಫರ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ಸ್ಟಾಕ್ ಮಾರ್ಕೆಟ್. ನಾವು ನಮ್ಮಲ್ಲಿರುವಂಥ ಮನಿನ ಸೇವಿಂಗ್ಸ್ ಅಮೌಂಟ್ ಏನಿರುತ್ತೆ ಆ ಒಂದು ಸೇವಿಂಗ್ಸ್ ಅಮೌಂಟನ್ನು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರ ಥ್ರೂ ಎಕನಾಮಿಕ್ ಆಕ್ಟಿವಿಟಿ ಕ್ಲಿಯರ್ ಆಗಿ ಏನಾಗ್ತಾ ಬರುತ್ತೆ, ರನ್ ಆಗ್ತಾ ಹೋಗುತ್ತೆ. ದೆನ್ ರಿಯಲ್ ಎಸ್ಟೇಟ್. ಯು ನೋ ದಟ್ ರಿಯಲ್ ಎಸ್ಟೇಟ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಸೆಕ್ಟರ್. ಸೊ ಏನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲೂ ಏನಾಗ್ತಾ ಬರುತ್ತೆ, ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನು ನೋಡ್ತೀವಿ, ಇಲ್ಲೂ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನು ನೋಡ್ತೀವಿ. ದೆನ್ ಇಂಡಸ್ಟ್ರಿಯಲ್ ಕನ್ಸ್ಟ್ರಕ್ಷನ್ಸ್ ಅಂದರೆ ನೀವು ಯಾವುದೇ ಒಂದು ಫ್ಯಾಕ್ಟರೀಸ್ ಅನ್ನು ಇಂಡಸ್ಟ್ರೀಸ್ ಅನ್ನು ಸ್ಟಾರ್ಟ್ ಮಾಡೋದಾದರೆ ಸೊ ಅಲ್ಲಿ ಯೂಸ್ ಇನ್ವೆಸ್ಟ್ಮೆಂಟ್ಸ್ ಅನ್ನು ರಿಕ್ವೈರ್ಮೆಂಟ್ ಇರುತ್ತೆ. ಇಟ್ಸ್ ಆಲ್ಸೋ ಫೈನಾನ್ಷಿಯಲ್ ಆಕ್ಟಿವಿಟಿ. ದೆನ್ ಲಾಸ್ಟ್ಲಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಸೊ ಇವಿಷ್ಟಕ್ಕೂ ಬೇಸ್ಡ್ ಇವಿಷ್ಟು 3 ಸೆಕ್ಟರ್ಸ್ಗೆ ಪ್ಲಾಟ್ಫಾರ್ಮನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು ಅಥವಾ ಫೌಂಡೇಶನ್ ಆಫ್ ಎಕನಾಮಿಕಲ್ ಆಕ್ಟಿವಿಟೀಸ್ ಅನ್ನೋದಾದರೆ ದಟ್ ಈಸ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ನೀವು ಅಗ್ರಿಕಲ್ಚರಲ್ನ ಡೆವಲಪ್ ಮಾಡೋದ್ರ ಥ್ರೂ ಏನು ಮಾಡ್ತಾ ಬರ್ಬೋದು, ಮೇಜರ್ ಆಗಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಆಂಡ್ರಾಯ್ಡ್ ನಾವು ಆದರೂ ಕ್ಲಿಯರ್ ಆಗಿ 4 ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ಅಥವಾ 4 ಏರಿಯಾಸ್ ಬೇಸ್ ಮೇಲೆ ಸೊ ಏನು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಎಕನಾಮಿಕಲ್ ಆಕ್ಟಿವಿಟಿ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ. ಸೊ ಅವ್ರು ಹೇಳೋದ್ರ ಪ್ರಕಾರ ಸೊ ಫಸ್ಟ್ ಒನ್ ಸ್ಟಾಕ್ ಮಾರ್ಕೆಟು, ಸೆಕೆಂಡ್ ಒಂದು ರಿಯಲ್ ಎಸ್ಟೇಟು, ಥರ್ಡ್ ಒಂದು ಇಂಡಸ್ಟ್ರಿಯಲ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಲಾಸ್ಟ್ಲಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ 4 ಏರಿಯಾದಲ್ಲೂ ನಾವು ಎಕನಾಮಿಕಲ್ ಆಕ್ಟಿವಿಟೀಸ್ ನೋಡಿ. ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂದರೆ ಸೊ ಆ ದೇಶದ ಎಕನಾಮಿಕ್ ಕಂಡೀಷನ್ಸ್ ಚೇಂಜಸ್ ಇರುತ್ತೆ. ರಿಯಲ್ ಎಸ್ಟೇಟ್ ಇಲ್ಲ ಅಂದ್ರೂ ನಾವು ಇಮ್ಯಾಜಿನ್ ವಿ ಕಾಂಟ್ ಇಮ್ಯಾಜಿನ್ ಎಕನಾಮಿಕ್ ಕಂಡೀಷನ್ಸ್ ಫಾರ್ ದೀಸ್ ಸೆಕ್ಟರ್ಸ್. ಈ 4 ಸೆಕ್ಟರ್ಸ್ ಇಲ್ಲ ಅಂದ್ಬಿಟ್ರೆ ಆ ದೇಶದ ಎಕನಾಮಿಕಲ್ ಕಂಡೀಷನ್ಸು ಡೆವಲಪ್ ಮಾಡೋದಕ್ಕೆ ದೇವರಿಂದಲೂ ಸಾಧ್ಯ ಇಲ್ಲ. ಅಷ್ಟು ವರ್ಸ್ಟ್ ಆಗಿರುವಂಥ ಎಕನಾಮಿಕ್ ಕಂಡೀಷನ್ಸನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಈ 4 ಸೆಕ್ಟರು ಮೇಜರ್ ಸೆಕ್ಟರ್ಸು, ಈ 4 ಸೆಕ್ಟರ್ಸ್ ಮೇಜರ್ ಸೆಕ್ಟರ್ಸ್ ಮೇಲೆ ಎಕನಾಮಿಕಲ್ ಆಕ್ಟಿವಿಟೀಸು ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ಸೈಮನ್ ಆಂಡ್ರೆಡ್ ಪ್ರಕಾರ. ಹಾಗಾದರೆ ವಾಟ್ ಆರ್ ದ ಮೀನಿಂಗ್ ಆಫ್ ಫೈನಾನ್ಸ್ ಮಾರ್ಕೆಟ್ಸ್? ಸೊ ಏನು ಫೈನಾನ್ಸ್ ಮಾರ್ಕೆಟ್ಸ್ ಅನ್ನೋದಾದರೆ ಸೊ ಎ ಫೈನಾನ್ಸ್ ಮಾರ್ಕೆಟ್ ಈಸ್ ಅನ್ ಅ ಮಾರ್ಕೆಟ್ ಇನ್ ವಿಚ್ ಪೀಪಲ್ ಎಂಟಿಟೀಸ್ can trade financial securities, commodities and other items of value in a low transaction cost and at price that refers supply and demands ಅಂತ ಹೇಳ್ತಾರೆ. ಅಂದರೆ ಏನು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದರೆ ಇಟ್ಸ್ ಅನ್ ಸಪ್ರೇಟ್ ಎಂಟಿಟೀಸ್, ಅಂದರೆ ಯೂನಿಟ್ ವೈಸು ಅಥವಾ ಸಪ್ರೇಟ್ ಆಗಿರುವಂಥ ಯೂನಿಟ್ ವೈಸ್ ಇರುವಂತಹ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಟ್ರೇಡ್ ನಥಿಂಗ್ ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್. ಏನು ವ್ಯಾಪಾರ ಇರುತ್ತೆ ಅಥವಾ ವ್ಯವಹಾರ ಇರುತ್ತೆ ಆ ಥರದ ವ್ಯವಹಾರ ಅಥವಾ ವ್ಯಾಪಾರದ ಒಂದು ಘಟಕನ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಅಂದರೆ ನಮಗೆ ಎಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಇರುತ್ತೋ ಕಮಾಡಿಟೀಸ್ ಅಂತ ಹೇಳ್ತೀವಿ, ಅಂದರೆ ಸರಕುಗಳು ಅಂತ ಹೇಳ್ತೀವಿ. ಯಾವ ಸರಕುಗಳನ್ನು ಉತ್ಪಾದನೆ ಮಾಡೋದ್ರ ಮುಖಾಂತರ ಅಥವಾ ಯಾವುದೇ ಒಂದು ಸರಕುಗಳನ್ನು ನಾವು ಸೇಲ್ ಮಾಡೋದ್ರ ಮುಖಾಂತರ ಅಥವಾ ಪರ್ಚೇಸ್ ಮಾಡೋದ್ರ ಮುಖಾಂತರ ಎಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಇರುತ್ತೋ ಅಂಥ ಫೈನಾನ್ಷಿಯಲ್ ಸೆಕ್ಯೂರಿಟೀಸು ಮತ್ತು ಲೋ ಟ್ರಾನ್ಸಾಕ್ಷನ್ ಕಾಸ್ಟು, ಕಡಿಮೆ ವೆಚ್ಚ, ನಿರ್ವಹಣೆಯ ವೆಚ್ಚ ಅಂತ ಹೇಳ್ತೀವಿ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಸಹ ಕಡಿಮೆ ಇರುವಂಥ ಒಂದು ಸಾಧ್ಯತೆ ಏನಿರುತ್ತೆ. ಆ್ಯಂಡ್ ಅಟ್ ಪ್ರೈಸ್ ಆಫ್ ರಿಫ್ಲೆಕ್ಟ್ ಅಂತ ಹೇಳ್ತೀವಿ, ಅಂದರೆ ಏನೆಲ್ಲ ಪ್ರೈಸಿಂದ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ಸ್ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಒಂದು ಬಿಸ್ನೆಸ್ ಇರಬೇಕು ಅಂದರೆ ಎಲ್ಲ ಏನಾಗ್ತಾ ಇರಬೇಕು, ಮೇಜರಾಗಿ ಸಪ್ಲೈ ಆಗ್ತಾ ಇರಬೇಕು ಮತ್ತು ಆ ಸಪ್ಲೈಗೆ ತಕ್ಕನಾಗಿ ಡಿಮ್ಯಾಂಡ್ಸನ್ನು ಕ್ರಿಯೇಟ್ ಮಾಡೋಂಥ ಒಂದು ಸೆಕ್ಟರ್ಸ್ ಏನಿರುತ್ತೆ
ಇವಿಷ್ಟು ಕಾನ್ಸೆಪ್ಟ್ಸ್ ಅನ್ನು ನಾವೇಂತ ಹೇಳ್ತೀವಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ. ಹಾಗಾದರೆ ವಾಟ್ ಈಸ್ ಸೆಕ್ಯೂರಿಟಿ ಅಂತ ನೋಡೋದಾದರೆ ಏನು ನಮಗೆ ಫೈನಾನ್ಸ್ ಸೆಕ್ಯೂರಿಟಿ ಅಂತ ನೋಡೋದಾದರೆ ಇಟ್ ಇನ್ಕ್ಲೂಡಿಂಗ್ ಸ್ಟಾಕ್ಸ್, ಬಾಂಡ್ಸ್ ಆ್ಯಂಡ್ ಕಮಾಡಿಟೀಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಸ್ಟಾಕ್ ಇರ್ಬೋದು, ದಟ್ ಈಸ್ ಯುವರ್ ಸೆಕ್ಯೂರಿಟಿ. ನಾನು ಒಂದು ವಸ್ತುವಿನ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, ಆ ವಸ್ತು ನನ್ನ ಹತ್ರ ಇದೆ ಅಂದರೆ ವಿ ನೋ ನಾಟ್ ಕ್ಲಿಯರ್ಲಿ ನಾನು 10 ಲಕ್ಷ ಹಾಕಿದ್ದೀನಿ, 10 ಲಕ್ಷಕ್ಕೆ ರಿಟರ್ನಾಗಿ ನನಗೆ ಅದಕ್ಕೆ ರಿಲೇಟೆಡ್ ವಸ್ತುಗಳಿದ್ದಾವೆ, ದಟ್ ಈಸ್ ಸೆಕ್ಯೂರಿಟೀಸ್. ಅಥವಾ ಗೌರ್ಮೆಂಟ್ ಬಾಂಡ್ಸ್ ಮೇಲೆ ಅಥವಾ ಅದರ್ ಬಾಂಡ್ಸ್ ಮೇಲೆ ನೀವು ಏನಾದರೂ ಇನ್ವೆಸ್ಟ್ ಮಾಡಿದರೆ ಆ ಬಾಂಡ್ಸೇ ನಿಮಗೆ ಸೆಕ್ಯೂರಿಟಿ ಇರುತ್ತೆ. ಸೊ ಈ ಥರದ ಫೈನಾನ್ಷಿಯಲ್ ಸೆಕ್ಯೂರಿಟೀಸು ಇರುವಂಥ ಸೆಕ್ಟಾರ್ಸನ್ನು, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸನ್ನು ನಾವೇನಂತ ಹೇಳ್ತೀವಿ, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಸ್ ಇರುವಂಥ ಪ್ಲೇಸಸ್ಸನ್ನು ನಾವೇನಂತ ಹೇಳ್ತೀವಿ, ಫೈನಾನ್ಸ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. ಫೈನಾನ್ಸ್ ಮಾರ್ಕೆಟ್, ರೈಟ್. ದ ನೆಕ್ಸ್ಟ್ ಟಾಪಿಕ್ ಈಸ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಏನು ಫೈನಾನ್ಷಿಯಲ್ ಮಾರ್ಕೆಟಿನಿಂದ ಆಗುವಂಥ ಯೂಸಸ್ ಏನಿದ್ದಾವೆ. ಸೊ ನವೇಡೇಸ್ ಆರ್ ಮಾಡರ್ನ್ ಬಿಸ್ನೆಸ್ ಕಾನ್ಸೆಪ್ಟ್ಸ್ ಅನ್ನು ನೋಡೋದಾದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಪ್ಲೇ ದ ವೈಟಲ್ ರೋಲ್ ಅಂತ ಹೇಳ್ತೀವಿ. ಅಂದರೆ ಫೈನಾನ್ಷಿಯಲ್ ಇರುವಂಥ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಸ್ ಏನಿದೆ ಅಥವಾ ಫೈನಾನ್ಸನ್ನು ಸಪ್ಲೈ ಮಾಡುವಂಥದ್ದು ಅಥವಾ ಫೈನಾನ್ಸನ್ನು ಸ್ಟೋರ್ ಮಾಡ್ಕೊಳ್ಳೋಂಥ ಯಾವ ಇನ್ಸ್ಟಿಟ್ಯೂಟ್ ಇದ್ದಾವೆ, ಆ ಒಂದು ಇನ್ಸ್ಟಿಟ್ಯೂಟ್ಸು ಇಟ್ಸ್ ಕ್ಲಿಯರ್ಲಿ ಮೇಜರ್ ಆಗಿರುವಂಥ ಒಂದು ರೋಲನ್ನು ಅದು ಇನ್ಕ್ಲೂಡ್ ಆಗ್ತಾ ಬರುತ್ತೆ. ಸೊ ಈ ಥರದ ಮೇಜರ್ ರೋಲ್ಸನ್ನು ನೋಡೋದಾದರೆ ಈ ಮೇಜರ್ ರೋಲ್ಸ್ ಥ್ರೂ ಎಕನಾಮಿಕ್ ಕಂಡೀಷನ್ಸನ್ನು ಅಥವಾ ಎಕನಾಮಿಕ್ ಸಿಸ್ಟಮ್ಸ್ ಅನ್ನೋದು ಕವರ್ ಮಾಡ್ತಾ ಬರುತ್ತೆ ಅಂತ ನೋಡ್ತಾ ಬರ್ಬೋದು. ಸೊ ಮೇಜರಾಗಿ ನಾವು ಆಬ್ಜೆಕ್ಟಿವ್ಸನ್ನು ನೋಡೋದಾದರೆ 4 ಆಬ್ಜೆಕ್ಟಿವ್ಸನ್ನು ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಮೇಜರ್ ಆಗಿರುವಂಥ 4 ಆಬ್ಜೆಕ್ಟಿವ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಏನು ಮೇಜರ್ ಆಗಿರುವಂಥ 4 ಆಬ್ಜೆಕ್ಟಿವ್ಸನ್ನು ನಾವು ನೋಡೋದಾದರೆ, ಸೊ ಫಸ್ಟ್ ಒನ್ ಟು ಫೆಸಿಲಿಟೇಟ್ಸ್ ಕ್ರಿಯೇಟ್ ಆ್ಯಂಡ್ ಅಲೋಕೇಶನ್ ಆಫ್ ಕ್ರೆಡಿಟ್ ಆ್ಯಂಡ್ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಅಂದರೆ ಸಾಲ ಮತ್ತು ಕ್ರಿಯೇಟ್ ಮಾಡುವಂಥದ್ದು, ಸಾಲನ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಅದನ್ನ ಅಲಾಟ್ ಮಾಡೋವಂಥದ್ದು, ಅದನ್ನು ಅಲರ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಈಸಿ ಮೆಥಡ್ಸನ್ನಲ್ಲಿ ಅಪ್ಲೈ ಮಾಡುವಂಥ ಒಂದು ಕಾನ್ಸೆಪ್ಟ್ಸನ್ನು ಅಥವಾ ಅಪ್ಲೈ ಮಾಡುವಂಥ ಒಂದು ಮೆಥಡನ್ನು ನಾವೇನಂತ ಹೇಳ್ತೀವಿ, ಟು ಫೆಸಿಲಿಟೇಟ್ಸ್ ಕ್ರಿಯೇಷನ್ಸ್ ಆ್ಯಂಡ್ ಅಲೋಕೇಶನ್ ಆಫ್ ಕ್ರೆಡಿಟ್ ಆ್ಯಂಡ್ ಲಿಕ್ವಿಡಿಟೀಸ್ ಅಂತ ಹೇಳ್ತೀವಿ. ಅಂದರೆ ಏನು, ಯಾವುದೇ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂದರೆ ಸೊ ಅಲ್ಲಿ ನಿಮ್ಮ ಓನ್ ಇನ್ವೆಸ್ಟ್ಮೆಂಟ್ ಜೊತೆಗೂ ಅಲ್ಲಿ ಏನಿರುತ್ತೆ, ಕ್ರೆಡಿಟಿನ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈ ಕ್ರೆಡಿಟ್ ಬೇಸ್ ಮೇಲೆ ಅಂದರೆ ಏನು ನೀವು ಲೋನ್ಸ್ನ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಆ ಲೋನ್ಸ್ನ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ ಆ ಒಂದು ಈಸಿ ಮೆಥಡ್ಸನ್ನು ನಿಮಗೆ ಅದು ಪ್ರೊವೈಡ್ ಮಾಡ್ತಾ ಬರುತ್ತೆ. ದಟ್ ಈಸ್ ಒನ್ ಆಫ್ ದ ಮೇಜರ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಒನ್ ನೋಡೋದಾದರೆ ಟು ಸರ್ವ್ ಆ್ಯನ್ ಇಂಟರ್ಮೀಡಿಯೇಟರೀಸ್ ಫಾರ್ ಮೊಬೈಲೈಸೇಷನ್ ಆಫ್ ಸೇವಿಂಗ್ಸ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್. ಎವ್ರಿ ಪರ್ಸನ್, ಎವ್ರಿ ಇಂಡಸ್ಟ್ರಿ, ಎವ್ರಿ business activities, it including major concepts to get more profit. ಯಾವುದೇ ಒಂದು ಇಂಡಸ್ಟ್ರಿ ತಗೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿ ತಗೊಳ್ಳಿ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಬಿಸ್ನೆಸ್ಸು, ಪ್ರತಿಯೊಬ್ಬ ಪ್ರತಿಯೊಂದು ಇಂಡಸ್ಟ್ರೀಸ್ನ ಮೇಜರ್ ಕಾನ್ಸೆಪ್ಟ್ಸ್ ಅಂದರೆ ಟು ಅರ್ನ್ ಮೋರ್ ಪ್ರಾಫಿಟ್ ಅಂತ ಹೇಳ್ತೀವಿ. ಟು ಅರ್ನ್ ಮೋರ್ ಪ್ರಾಫಿಟ್. ಹಾಗಾದರೆ ಏನು ಮೋರ್ ಪ್ರಾಫಿಟ್ ಮಾಡಬೇಕು ಅನ್ನೋ ಪರ್ಪಸ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಇಟ್ಸ್ ನಾಟ್ ಟು ಸಪೋರ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ಸ್. ಮತ್ತು ಹಾಗಾದರೆ ಯಾವ ಥರ ನಾವು ಮೋರ್ ಪ್ರಾಫಿಟನ್ನು ಮಾಡ್ತಾ ಬರ್ಬೋದು? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಸ್ ಹೇಳುತ್ತೆ ನೀವು ಯಾವ್ಯಾವ ತರಹ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು, ಅಥವಾ ನೀವು ಯಾವ್ಯಾವ ಥರ ಈ ಥರದ ಒಂದು ಇನ್ವೆಸ್ಟ್ಮೆಂಟ್ಸ್ ಥ್ರೂ ಏನೆಲ್ಲ ನೀವು ಇಂಟರ್ಮಿಡಿಯೇಟರ್ ಆಗಿರುತ್ತೆ. ಅಂದರೆ ನಿಮ್ಮ ಒಂದು ಬಿಸ್ನೆಸ್ಸನ್ನು ಒಂದು ಪ್ಲೇಸಿಂದ ಅದರ್ ಪ್ಲೇಸಸ್ಸಲ್ಲೇ ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀರ, ಆ ಆ್ಯಕ್ಟಿವಿಟೀಸ್ಗೆ ಸಪೋರ್ಟಿವ್ ಆಗಿರೋ ಥರ, ಅಂದರೆ ಇಟ್ಸ್ ಆನ್ ಅ ಮೀಡಿಯೇಟರ್. ಸೊ ಮೀಡಿಯೇಟರ್ ಆಗಿ ಅದು ವರ್ಕನ್ನು ಮಾಡ್ತಾ ಇರುತ್ತೆ. ಸೊ ಈ ಥರ ಮೀಡಿಯೇಟರ್ ವರ್ಕು ಸಹ ಏನಾಗ್ತಾ ಬರುತ್ತೆ, ಫೈನಾನ್ಷಿಯಲ್ ಮಾರ್ಕೆಟ್ಸು ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಫೈನಾನ್ಷಿಯಲ್ ಮಾರ್ಕೆಟ್ಸ್ ನೋ ದಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಟ್ರೇಡ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ನಾವು. ಸೊ ನಿಮಗೆ ಬೇಕಾಗಿರೋದನ್ನು ಪರ್ಚೇಸ್ ಮಾಡ್ಬೋದು, ನಿಮ್ಮಲ್ಲಿರೋವಂಥದ್ದನ್ನ ಸೇಲ್ ಮಾಡ್ಬೋದು. ಈ ಥರ ಪರ್ಚೇಸ್ ಮಾಡೋಂಥದ್ದು, ಸೇಲ್ ಮಾಡೋಂಥದ್ದು, ಈ ಥರದ ಸೇವಿಂಗ್ಸನ್ನು, ಅಮೌಂಟನ್ನು ಸೇವ್ ಮಾಡೋದಕ್ಕೆ ಬೇಕಾಗಿರುವಂಥ ಈಸಿ ಮೆಥಡ್ಸನ್ನು ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಒನ್ ನೋಡೋದಾದರೆ ಟು ಅಸಿಸ್ಟ್ ಪ್ರೋಸೆಸ್ ಆಫ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್ ಅಂತ ಹೇಳ್ತೇವೆ.
ಸೊ ನಿಮಗೆ ಏನು ಬೇಕು ಹಾಗೆ ಎಕನಾಮಿಕ್ ಕಂಡೀಷನ್ಸನ್ನು ಅದು ಡೆವಲಪ್ ಮಾಡೋದಲ್ಲ. ಟು ಅಸಿಸ್ಟ್ ಅಂದರೆ ಎಕನಾಮಿಕ್ ಆಗಿ ಸ್ಟೇಬಲ್ ಆಗಿ ನಿಮ್ಮದೇ ಆಗಿರುವಂಥ ಬಿಸ್ನೆಸ್ ಆ್ಯಕ್ಟಿವಿಟೀಸು ಏನೇನು ಫುಲ್ಫಿಲ್ ಮಾಡ್ತಾ ಹೋಗಿರುತ್ತೆ, ಅದು ಯಾವ ಥರ ಎಕನಾಮಿಕ್ ಕಂಡೀಷನ್ಸ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ಎಲ್ಲ ಕಾನ್ಸೆಪ್ಟ್ಸನ್ನು ಅದು ಏನು ಮಾಡ್ತಾ ಬರುತ್ತೆ, ಸಪೋರ್ಟಿವ್ ಆಗಿ ಅಸಿಸ್ಟ್ ಹೆಲ್ಪ್ ಮಾಡ್ತಾ ಬರುತ್ತೆ. ಸೊ ಈ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ. ಸಮ್ ಟೈಮ್ ಬಿಸ್ನೆಸ್ ಲಾಸಸ್ ಆದ್ರೂ ಸಹ ಆ ಲಾಸಸ್ಸನ್ನು ಹೆಂಗೆ ರಿಕವರ್ ಮಾಡ್ಕೊಳ್ತಾ ಬರಬಹುದು. ನವೇ ಡೇಸ್ ನಮಗೆ ಕ್ಲಿಯರಾಗಿ ಗೊತ್ತಿದೆ, ಎವ್ರಿ ಟೈಮು ಎವ್ರಿ ಡೇಸಲ್ಲೂ ಸಮ್ ಒಂದು ಇಂಡಸ್ಟ್ರೀಸ್ನ ಮಾರ್ಕೆಟ್ ಡೌನ್ ಆಗುತ್ತೆ, ಶೇರ್ ಮಾರ್ಕೆಟು ನೆಕ್ಸ್ಟ್ ಡೇನೇ ರೈಸ್ ಆಗ್ತಾ ಹೋಗುತ್ತೆ. ಅಗೈನ್ ನೆಕ್ಸ್ಟ್ ಡೇ ರೈಸ್ ಆಗ್ತಿದ್ದಂಗೆ ಸಡನ್ಲಿ ಮತ್ತೆ ಏನಾಗುತ್ತೆ, ಡೌನ್ ಆಗುತ್ತೆ. ಸೊ ಹಾಗಾದರೆ ಯಾವ ಥರ ಯಾವ್ಯಾವ ಬೇಸ್ ಮೇಲೆ ಅದು ಡೌನ್ ಆಗ್ತಾ ಹೋಗುತ್ತೆ, ಯಾವ್ಯಾವ ಕಾನ್ಸೆಪ್ಟ್ಸಿಂದ ಅದು ಮತ್ತೆ ರೈಸ್ ಆಗ್ತಾ ಹೋಗುತ್ತೆ, ಈ ಎಲ್ಲ ರೈಸಸ್ಸು ಅಥವಾ ಡೌನ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ. ದೆನ್ ನೆಕ್ಸ್ಟ್ ಒಂದು ನೋಡೋದಾದರೆ ಟು ಪ್ರೊವೈಡ್ ಫೈನಾನ್ಷಿಯಲ್ ಕನ್ವಿನಿಯನ್ಸ್ ಅಂತ ಹೇಳ್ತೀವಿ. ಅಂದರೆ ಆರ್ಥಿಕ ಅನುಕೂಲಗಳನ್ನು ಒದಗಿಸುತ್ತದೆ ಅಂತ ಹೇಳ್ತೀವಿ. ಅಂದರೆ ಫೈನಾನ್ಷಿಯಲ್ ಕನ್ವಿನಿಯನ್ಸ್ ಮೀನ್ಸ್ ನಿಮಗೆ ಏನು ಫೈನಾನ್ಸ್ನ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಯಾವ ಥರ ನಿಮ್ಮ ಫೈನಾನ್ಷಿಯಲ್ ನೀಡ್ಸನ್ನು ನೀವು ಫುಲ್ಫಿಲ್ ಮಾಡ್ಕೋಬಹುದು. ಸೊ ಯಾವ್ಯಾವ ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ನೀವು ಫೈನಾನ್ಸನ್ನು ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ಕೊಳ್ತಾ ಹೋಗ್ಬೋದು, ಯಾವ ಥರ ನೀವು ಫೈನಾನ್ಸನ್ನು ಇನ್ವೆಸ್ಟ್ ಮಾಡ್ಬೋದು, ಯಾವ ಥರ ಸೇವಿಂಗ್ಸ್ ಸ್ಕೀಮ್ಸನ್ನು ನೀವು ಅಡಾಪ್ಟ್ ಮಾಡ್ಕೋಬೋದು. ಸೊ ಇವೆಲ್ಲ ಕಾನ್ಸೆಪ್ಟ್ಸನ್ನು ಅದು ಪ್ರೊವೈಡ್ ಮಾಡೋದ್ರಿಂದ ನಿಮಗೆ ಯಾವ ಥರ ಫೈನಾನ್ಸಿನ ನೆಸೆಸಿಟಿ ಇರುತ್ತೋ ಆ ಫೈನಾನ್ಸನ್ನು ನೀವು ಅಲ್ಲಿ ಅದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಮೋರ್ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡುತ್ತೆ. ಆ ಇನ್ಫಾರ್ಮೇಷನ್ಸ್ ಬೇಸ್ ಮೇಲೆ ನೀವು ಏನು ಮಾಡ್ತಾ ಬರ್ಬೋದು, ಆ ಒಂದು ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸನ್ನು ನೀವು ಕವರ್ ಮಾಡ್ತಾ ಹೋಗ್ಬೋದು ಅಥವಾ ಇನ್ವಾಲ್ವ್ ಆ ಆ್ಯಕ್ಟಿವಿಟೀಸನ್ನು ಮೂವ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ನೋಡ್ತಾ ಹೋಗ್ತೀವಿ.